ಇವತ್ತೇನೋ ಸ್ವೀಟ್ ಮಾಡ್ತಿದ್ದಲ್ಲ, ಏನ್ ಸ್ವೀಟ್ ಮಾಡ್ತಾ ಇದೀಯಾ? ಮೈಸೂರು ಪಾಕ ಮಾಡ್ತಾ ಇದ್ದೀನಿ. ಮೈಸೂರು ಪಾಕ್ ಮಾಡ್ತಾ ಇದೀಯಾ? ಈಗ ಹೆಂಗ್ ಮಾಡೋದು ಅಂತ ಡೀಟೇಲ್ ಆಗಿ ಹೇಳಿ. ಫಸ್ಟ್ ಏನ್ ಇಡ್ತಾ ಇದೆಯಲ್ಲ, ಬಾಂಡ್ಲಿ ಇಟ್ಟಿದ್ದೀನಿ. ಫಸ್ಟಿಗೆ ಬಾಂಡ್ಲಿ ಇಟ್ಟಿದ್ದೀನಿ. ಒಂದು ಬೌಲ್ ಕಡಲೆ ಹಿಟ್ಟು, ಒಂದು ಬೌಲ್ ಸಕ್ಕರೆ. ಸೊ ಒಂದು ಬೌಲ್ ಕಡಲೆ ಹಿಟ್ಟಿಗೆ ಒಂದು ಬೌಲ್ ಸಕ್ಕರೆ, ಎರಡು ಅದ್ರ 1.5 ತುಪ್ಪ. ಓಕೆ, 1.5 ಮೂರು ವಸ್ತು ಇದ್ರೆ ಒಂದು ಮೈಸೂರು ಪಾಕ ರೆಡಿ. ಸೊ 1.5 ಬೌಲ್ ತುಪ್ಪ ತಗೋಬೇಕು. ಇದನ್ನ ಸ್ವಲ್ಪ ಇದನ್ನ ಬಿಸಿ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಮಾಡಿದ್ರೆ ಚೆನ್ನಾಗಿರ್ತದೆ. ಇಟ್ಕೊಂಡಿದ್ಯಾ? ಇಷ್ಟು ಸಕ್ಕರೆ, ಸಕ್ಕರೆ ಮುಳುಗುವಷ್ಟು ನೀರು. ಈಗ ಒಂದ್ ಪಾತ್ರೆಗೆ ಸಕ್ಕರೆ ಹಾಕಿ ಅದಕ್ಕೆ ಅದು ಸಕ್ಕರೆ ಮುಳುಗುವಷ್ಟೇ ನೀರು ಹಾಕ್ಬೇಕಂತೆ. ಇದು ಚೆನ್ನಾಗಿ ಕರಗಬೇಕು. ಮುಂಚೆ ಮೈಸೂರು ಪಾಕ್ ಯಾವತ್ತಾದ್ರು ಮಾಡಿದ? ಫಸ್ಟ್ ಟೈಮ್ ಮಾಡ್ತಾ ಇರೋದಾ? ಇಲ್ಲ, ಮಾಡ್ತಾ ಇದ್ರಿ. ಈಗ 1-2 ವರ್ಷದಿಂದ ಬಿಟ್ಟಿದ್ದೀನಿ ಅಷ್ಟೇ. ಮಾಡಿಲ್ಲ, ಎಲ್ಲ ಶುಗರ್ ಎಲ್ಲ ಬಂತಲ್ಲ. ಮೊದಲು ಮಾಡ್ತಾ ಇದ್ವಿ. ನೀವು ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ಎಲ್ಲ ಮಾಡ್ತೀವಿ ಮೊದಲೆಲ್ಲ. ಸಕ್ಕರೆ ಈಗ ಯಾವ ಹದ ಬರೋ ತನಕ ನಾವು ಬಿಡ್ಬೇಕು? ಒಂದೆಡೆ ಇನ್ನೂ ಸ್ವಲ್ಪ ಬರಬೇಕು. ಈಗ ಪಾಕ ಬರ್ತಾ ಇದ್ದೇನೆ, ಸ್ವಲ್ಪ ಹಾಕ್ಬಿಡ್ತೀನಿ. ಇದು ಗಂಟಾಗಬಾರ್ದು, ಉದುರ್ಸ್ತಾ ಹಾಕ್ತೀನಿ ನೋಡ್ರಿ. ಈ ತರದ್ದು 1.5 ಬೌಲ್ ಅಷ್ಟು ನಾವು ತುಪ್ಪನ ಯೂಸ್ ಮಾಡ್ತಾ ಇದೀವಿ. 1 ಬೌಲ್ ಕಡಲೆ ಹಿಟ್ಟಿಗೆ 1 ಬೌಲ್ ಸಕ್ಕರೆ ಹಾಕ್ತಾ ಇದೀವಿ. 1.5 ಬೌಲ್ ತುಪ್ಪನ ಯೂಸ್ ಮಾಡ್ತಾ ಇದೀವಿ. ತುಪ್ಪ ಹಾಕ್ತಾನೆ ಇದು ಮಾಡ್ಬೇಕು. ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾ ಹೋಗ್ಬೇಕು. ಕೈ ಬಿಟ್ರೆ ಏನಾಗುತ್ತೆ ಅಂದ್ರೆ ಅದು ಲಮ್ಸ್ ಕ್ರಿಯೇಟ್ ಆಗುವಂತ ಚಾನ್ಸಸ್ ಇರುತ್ತೆ. ಪಾತ್ರೆ ಬಿಟ್ಕೋತಾ ಇದೆಯಾ? ನೋಡಿ ಹೇಗಿದು ಪಾತ್ರೆ ಬಿಟ್ಕೋತಾ ಬರ್ತಾ ಇದೆ. ಮುಂಚೆಗಿಂತ ಇವಾಗಿಂತ ಕಂಪೇರ್ ಮಾಡಿ ನೋಡಿದ್ರೆ ತುಪ್ಪ ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ಅದು ಪಾತ್ರೆ ಬಿಟ್ಕೊಳ್ತಾ ಬರುತ್ತೆ.